ಆಯ್ತು ಸರ್, ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನ ಆನ್ಲೈನಲ್ಲಿ ನೋಡ್ತಿದ್ದೆ, ಹಾಗೆ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಿಮ್ಮ ಫಾರ್ಮ್ ಬಗ್ಗೆ ಏನೇನು ಹೇಳ್ತೀರಾ ಸರ್? ಸರ್ ನಮ್ಮದು ಫಾರ್ಮ್ ಇಲ್ಲಿ ತಳಿ ಹತ್ರ ಐತೆ, ಆನೇಕಲ್ ಪಕ್ಕದಲ್ಲಿ. ಸೊ ನಮ್ಮದು ನಾವು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 1 ಇಯರ್ ಆಯಿತು. ಸೊ 1 ಇಯರಿಂದ ನಾವು ಫಾರ್ಮ್ ನಡ್ಸ್ಕೊ ಬರ್ತಾ ಇದ್ದೀರಿ. ಸೊ ನಾವು ಈಗ ಏನು ಮಾಡಿದ್ದೀರಿ ಅಂದರೆ, ಇದಕ್ಕೆ ಮುಂಚೆ ನಾವು ಡೈರಿಲಿ ಹಾಲು ಹಾಕ್ತಾಯಿದ್ದೀರಿ. ಓಕೆ. ಸೊ ಈಗ ಏನಂದರೆ ನಾವು ನಮ್ಮ ಪಕ್ಕದಲ್ಲಿರೋ ವಿಲೇಜಸ್ಗೆ ಹಾಲು ಸಪ್ಲೈ ಮಾಡ್ತಾಯಿದ್ದೀರಿ. ಸೊ ಆಲ್ಮೋಸ್ಟ್ ಒಂದು 1 ವೀಕಿಂದ ನಾವು ಬ್ಯಾಂಗ್ಳೂರಲ್ಲಿ ಹಾಲು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಏನಂದರೆ ನಮ್ಮದು ಹಾಲು ಪ್ಯೂರ್ ಹಾಲು ಇರುತ್ತೆ, ಬಟ್ ನಾವು ಈ ಪ್ಯಾಕೆಟ್ ಮಿಲ್ಕ್ ಥರ ಯಾವುದೂ ನಾವು ಪ್ರಾಸೆಸ್ ಮಾಡೋದಿಲ್ಲ. ಏನು ಪ್ರಾಸೆಸಿಂಗ್ ಇಲ್ದಿರೇ ಡೈರೆಕ್ಟ್ ಕಸ್ಟಮರ್ಗೆ ನಾವು ಹೋಮ್ ಡೆಲಿವರಿ ಮಾಡ್ತಾ ಇದ್ದೀವಿ. ಎಷ್ಟು ಹಸುಗಳಿದ್ದಾವೆ ಸರ್ ನಿಮ್ಮ ಹತ್ರ? ಸರ್ ನಮ್ಮದು ಈಗ ಆಲ್ಮೋಸ್ಟ್ ಒಂದು 15 ಹಸುಗಳಿದ್ದಾವೆ, ಒಂದು 5 ಕರುಗಳಿದ್ದಾವೆ. ಸೊ ನಮ್ಮದು ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ನಾವು ಈಚೆ ಕಡೆ ಬಿಟ್ಟು ಮೇಯಿಸ್ತಾ ಇರ್ತೀರಿ. ಸೊ ನೀವು ಅಲ್ಲಿ ನೋಡಿದ್ರೆ ನಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ಒಂದು 4 ಹಸು ಮಾತ್ರ ನಾವು ಒಳಗಡೆ ಕಡೆ ಕಟ್ಟಾಕ್ತೀರಿ. ಸೊ ಈಗ ಒಂದು ಸ್ಪೆಷಲ್ ಬೀಡ್ ಅಂತಲೇ ಹೇಳ್ಬೇಕು ಇವನ್ನ. ಇನ್ನು ಮಿಚ್ಚ ಇರೋವು ನಮ್ಮ ಹತ್ರ ಇದ್ದಾವೆ, ಎಲ್ಲ ನಾಟಿ ಕ್ರಾಸ್ ಅವು. ಎಲ್ಲ ನಮ್ಮ ಈ ಹಳ್ಳಿನಲ್ಲಿ ನಾವು ನಾರ್ಮಲಾಗಿ ನಮ್ಮ ತರತರವಾಗಿ ನಾವು ಏನೇನು ಹಸುಗಳು ನಾವು ಕಾಪಾಡ್ಕೊ ಬಂದ್ರಿ, ನಾಟಿ ಹಸು ಅಂತೇನು ಹೇಳ್ತೀರಿ, ನಾಟಿ ಕ್ರಾಸ್ ಅಂತ. ಸೊ ಆ ಹಸುಗಳನ್ನ ನಮ್ಮ ಹತ್ರ ಒಂದು 10 ಇದ್ದಾವೆ. ಸೊ ಒಂದು ಈ ಥರ ನಮ್ಮ ಹತ್ರ ಒಂದು ಬ್ರೀಡ್ ಹಸುಗಳು ಒಂದು 4 ಇದ್ದಾವೆ. ಸೊ ಒಂದು ಆಲ್ಮೋಸ್ಟ್ ನಮ್ಮ ಹತ್ರ ಇವಾಗೆಲ್ಲ ಸೇರಿ ಒಂದು 20 ಇದ್ದಾವೆ ಸರ್. ಒಂದು 20 ಹಸುಗಳಿದ್ದಾವೆ. ಎಲ್ಲ ಹಸುನಿಂದ ಎಷ್ಟು ಲೀಟ್ರ್ ಬರುತ್ತೆ ಸರ್ ಡೈಲಿ? ಸರ್ ನಾವು ಡೈಲಿ ಆಲ್ಮೋಸ್ಟ್ ನಾವು ಡೈರಿಗೆ ಈಗ ಸ್ಟಾರ್ಟ್ ಮಾಡಿದ್ದು ನಾವು ಒಂದು 100 ಲೀಟ್ರ್ ಆಗ್ತಾ ಇದ್ದೀರಿ. ಸೊ ಡೈಲಿ ನಮಗೆ 100 ಲೀಟ್ರ್ ಹಾಲು ನಮಗೆ ಪ್ರೊಡ್ಯೂಸ್ ಆಯ್ತೈತೆ. ಸೊ ಇನ್ನು ಫ್ಯೂಚರಲ್ಲಿ ನಾವು ಹಾಲು ಇನ್ನೂ ಇನ್ಕ್ರೀಸ್ ಮಾಡೋಣ ಅಂತ ನಮ್ಮದು ಪ್ಲಾನ್ ಐತೆ. ಸೊ ಈಗ ಕರೆಂಟ್ಲಿ ನಮ್ಮದು ಒಂದು 100 ಲೀಟ್ರ್ ಬರ್ತೀವಿ ಸರ್. ಅದು ನೀವು ಡೆಲಿವರಿ ಎಲ್ಲ ಯಾವ ಥರ ಕೊಡ್ತೀರಾ ಸರ್? ನಾವು ಈಗ ಡೆಲಿವರಿ ನಮ್ಮದು ಯಾವ ಥರ ಅಂದರೆ, ನಾವು ಫ್ರೆಶ್ ಮಿಲ್ಕ್ ಇರುತ್ತೆ. ಸೊ ಮಾರ್ನಿಂಗ್ ನಾವು 4:30ಗೆ ನಾವು ಮಿಲ್ಕಿಂಗ್ ಮಾಡ್ತೀರಿ. ಅರ್ಲಿ ಮಾರ್ನಿಂಗ್ 4:30 ಮಿಲ್ಕಿಂಗ್ ಮಾಡ್ತೀರಿ. ಸೊ ಮಿಲ್ಕಿಂಗ್ ಮಾಡಿದಷ್ಟೇ ನಾವು ಏನು ಮಾಡ್ತೀವಿ ಅಂದರೆ, ಏನು ಮಿಲ್ಕಿಂಗ್ ಮಾಡಿದ್ರೆ ಹಾಲು ಏನಿರುತ್ತೆ, ಸೊ ಹಾಲನ್ನ ಜಸ್ಟ್ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮದು ಬಾಟ್ಲಿಸ್ ಇದ್ದಾವೆ, ಪ್ಯೂರ್ ಗಾಜ್ ಬಾಟ್ಲು. ಸೊ ಪ್ಯೂರ್ ಗಾಜ್ ಬಾಟ್ಲಲ್ಲಿ ಹಾಲನ್ನ ನಾವು ಫಿಲ್ಟರ್ ಮಾಡ್ತೀವಿ. ಏನು ಡಸ್ಟ್ ಗಿಸ್ಟ್ ಇಲ್ದಿರ ಹಾಲು ಫಿಲ್ಟರ್ ಮಾಡ್ತೀವಿ. ಸೊ ಫಿಲ್ಟರ್ ಮಾಡಿ ಹಾಲನ್ನ ತಗೊಂಡೋಗಿ ಬಾಟ್ಲಲ್ಲಿ ಫಿಲ್ ಮಾಡ್ತೀವಿ. ಸೊ ಬಾಟ್ಲಲ್ಲಿ ಫಿಲ್ ಮಾಡಿದ ಹಾಲನ್ನ ಏನು ಮಾಡ್ತೀವಿ ಅಂದರೆ, ಡೈರೆಕ್ಟ್ ಹಂಗೆ ಕಸ್ಟಮರ್ಗೆ ನಾವು ವಿತಿನ್ 7:30 ಒಳಗೆ, ಅರ್ಲಿ ಮಾರ್ನಿಂಗ್ 7:30 ಒಳಗಡೆ ತಗೊಂಡೋಗಿ ಹೋಮ್ ಡೆಲಿವರಿ ಮಾಡ್ತೀವಿ ಸರ್ ನಾವು. ಸೊ ಈಗ ಇಲ್ಲಿ ನಾವು ನಮ್ಮ 4:30ಗೆ ನಾವು ಮಿಲ್ಕಿಂಗ್ ಮಾಡಾದ್ಮೇಲೆ ಒಂದು 5:30ಗೆ ನಾವು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಒಂದು 6:30 7 ಬಿಫೋರ್ 7 AM ಒಳಗೆ ನಾವು ಹೋಗಿ ಹೋಮ್ ಡೆಲಿವರಿ ಮಾಡ್ತೀವಿ ಸರ್. ಏನು ಪ್ರೈಸ್ ಇದೆ ಸರ್ ನಿಮ್ಮದು 1 ಲೀಟ್ರ್ ಹಾಲು? ಸರ್ ಈಗ ನಾವು 70 ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಈಗ ನಮ್ಮದು 1 ವೀಕ್ ಆಯಿತು. ಸೊ ಕಸ್ಟಮರ್ ಬೇಸ್ ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾರೆ. ಸೊ ನಾವು ನೆಕ್ಸ್ಟು ಒಂದು 15 ಡೇಸ್ ಆದಮೇಲೆ, ಸೊ ನಾವು 65ಇಂದ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ದೀರಿ. ಪ್ರೈಸ್ 5 ರೂಪೀಸ್ ಡ್ರಾಪ್ ಮಾಡಿದ್ದೀರಿ. ಈಗೆಲ್ಲ ಒಂದು 15 ಡೇಸ್ ಆಗಲಿ. 15 ಡೇಸ್ ಆದಮೇಲೆ 65ಇಂದ ನಾವು ಹೋಮ್ ಡೆಲಿವರಿ ಮಾಡ್ತಾ ಇದ್ದೀರಿ, ಹೋಮ್ ಡೆಲಿವರಿ ಕೊಡ್ತೀರಿ. ಸೊ ಈಗ ನಮ್ಮ 70 ಹೋಯ್ತಿದೆ ಸರ್. ನಿಮ್ಮದು ಮಂತ್ಲಿ ಇನ್ಕಮ್ ಏನಿದೆ ಸರ್? ಸರ್ ಈಗ ಮಂತ್ಲಿ ಇನ್ಕಮ್ ನಮ್ಮದು ಅಂದರೆ, ನಮ್ಮದು ಬಿಸ್ನೆಸ್ ಇನ್ನೂ ಡೆವಲಪ್ ಆಗಿಲ್ಲ, ಸ್ವಲ್ಪ ಈಗ ಡೆವಲಪ್ ಆಯ್ತೈತೆ. ಸೊ ನಾವು ಈಗ ಡೈರಿಗೆ ಆಗ್ತಾ ಇದ್ದೀವಿ. ನಮ್ಮ ಡೈರಿನಲ್ಲಿ ಆಲ್ಮೋಸ್ಟ್ ಒಂದು 35 ರೂಪೀಸ್, 35 38 ಕೊಡ್ತಿದ್ದಾರೆ. ಓಕೆ. ನಮ್ದೀಗ ಆಲ್ಮೋಸ್ಟ್ ಒಂದು 70-80,000 ನಮ್ಮ ಮಂತ್ಲಿ ಬರ್ತಿದೆ. ಸೊ ನಮಗೇನಂದರೆ, ಸೊ ಈಗ ನೀವು ಬ್ಯಾಂಗ್ಳೂರಲ್ಲಿ ನೋಡಿದ್ರೆ, ಬ್ಯಾಂಗ್ಳೂರಲ್ಲಿ ತುಂಬ ಅವರು ಬ್ಯಾಂಗ್ಳೂರು ಜನ ಏನು ಅವ್ರ ಡೇನ ಸ್ಟಾರ್ಟ್ ಮಾಡಿದ್ರೆ ಒಂದು ಕೆಮಿಕಲ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಬೆಳಗ್ಗೆ ಅವ್ರು ಪ್ಯಾಕೆಟ್ ಮಾಲ್ಕ್ ಏನು ಕನ್ಸ್ಯೂಮ್ ಮಾಡ್ತಾರೆ, ಸೊ ಆ ಪ್ಯಾಕೆಟ್ ಹಾಲಲ್ಲಿ ಏನಂತಾರೆ, ಅವ್ರಿಗೆ ನಾವು ಹಸು ಹಾಲು ಕರೆದು ಡೈರಿಗೆ ಹಾಕ್ತೀರಿ, ಡೈರಿಗೆ ಹೋಗೋ ಹಾಲೇ ಅವ್ರಿಗೂ ಪ್ಯಾಕೆಟ್ ಹೋಗುತ್ತೆ. ಬಟ್ ಪ್ಯಾಕೆಟ್ ಹಾಲು ಮಾತ್ರ ಹೆಂಗೆ ಸೆಲ್ಫ್ ಲೈಫ್ ಒಂದು 7 ಡೇಸ್ ಬರುತ್ತೆ ಅಂತ ಹೇಳಿದ್ರೆ ಅವರು. ಸೊ ಅವ್ರ ಪ್ಯಾಕೆಟ್ ಲೈಫ್ನ, ಯಾಕಂದರೆ ನಾವು ಹಾಲ್ಗೆ ಏನು ಹಾಲು ಕರಿತೀರಿ, ಕರೆದು ಅವ್ರು ಡೈರಿಗೆ ಹೋಗಿ ಪ್ರಾಸೆಸ್ ಮಾಡೋಕ್ಕೆ ಒಂದು 3 ಡೇಸ್ ಬೇಕಾಗುತ್ತೆ. ಸೊ ಆ 3 ಡೇಸ್ನಲ್ಲಿ ಅವರು ಆ ಹಾಲನ್ನ ಸೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡೋಕ್ಕಾಗಿ ಏನಂದರೆ ಹೈಡ್ರೋಜನ್ ಪೆರಾಕ್ಸೈಡ್, ಸೋಡಿಯಂ ಪೆರಾಕ್ಸೈಡ್, ಸೊ ಈ ಥರ ಆಲ್ಮೋಸ್ಟ್ ಒಂದು ಕೆಮಿಕಲ್ ಆ್ಯಡ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆ ಕೆಮಿಕಲ್ ಆ್ಯಡ್ ಮಾಡೋದಿಂಚೆ ಏನಾಗುತ್ತೆ ಅಂದರೆ, ಹಾಲನ್ನ ಸೆಲ್ಫ್ ಲೈಫ್ ಬಂದು ಇನ್ಕ್ರೀಸ್ ಆಗುತ್ತೆ. ಸೊ ಸೆಲ್ಫ್ ಲೈಫ್ ಇನ್ಕ್ರೀಸ್ ಆಗೋದಿಂಚ ಅವರಿಗೆ ಒಂದು 7 ಡೇಸ್ವರೆಗೂ ಹಾಲನ್ನ ಅವ್ರು ಸೇಲ್ ಮಾಡ್ಬೋದು. ಸೊ ಮಾರ್ನಿಂಗ್ ಏನಂದರೆ, ಈಗ ಹಾಲನ್ನ ಯಾರು ಕನ್ಸ್ಯೂಮ್ ಮಾಡ್ತಾರೆ ಬೆಳಗ್ಗೆ ಹೊತ್ತು, ಸೊ ಅವ್ರ ಹೊಟ್ಟೆ ಫುಲ್ ಎಂಟಿ ಆಗಿರುತ್ತೆ. ಸೊ ನಾವು ಜಸ್ಟ್ ಹಾಲನ್ನ ಅವ್ರು ನಮ್ಮ ಪ್ಯಾಕೆಟ್ ಹಾಲು ಕನ್ಸ್ಯೂಮ್ ಮಾಡೋ ಟೈಮ್ ಏನಾಗುತ್ತೆ ಅಂದರೆ, ಆ ಹೊಟ್ಟೆನಲ್ಲಿ ಆ್ಯಸಿಡ್ ಹೋಗಿ ಬೀಳುತ್ತಲ್ಲ. ಸೊ ಆ್ಯಸಿಡ್ ಹೋಗಿ ಬೀಳೋದ್ರಲ್ಲಿ ಹೊಟ್ಟೆನಲ್ಲಿ ಹೋಗಿ ಬರ್ನಿಂಗ್ ಆಗೋ ಥರ ಫೀಲ್ ಆಗುತ್ತೆ. ಮತ್ತೆ ಬಂದ್ಬಿಟ್ಟು ಆಸಿಡಿಟಿ ಫಾರ್ಮ್ ಆಗುತ್ತೆ. ಮತ್ತು ಕ್ಯಾನ್ಸರ್ಗೆ ಒಂದು ಮೂಲಧಾರ ಆಗುತ್ತೆ. ಸೊ ಈ ಥರ ಆಲ್ಮೋಸ್ಟ್ ಎಲ್ಲ ಒಂದು ಪ್ಯಾಕೆಟ್ ಹಾಲಿಂದ ಇರುತ್ತೆ. ಸೊ ನಾವು ಈಗ ಇದನ್ನ ಓವರ್ಕಮ್ ಮಾಡಬೇಕು ಅಂದ್ಬಿಟ್ಟು ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಂದು ಬ್ಯಾಂಗ್ಳೂರಲ್ಲಿ ಒಂದು ಫ್ರೆಶ್ ಮಿಲ್ಕ್ ಕೊಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಸೊ ನಿಮಗೆ ಏನೇ ಒಂದು ಫ್ರೆಶ್ ಮಿಲ್ಕ್ ಬೇಕು ಅಂದ್ರೇನು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ನಾವು ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀರಿ. ನೀವು ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಸಾಂಪಲ್ ಕೊಡ್ತೀರಿ. ನೀವು ಒಂದು ದಿನ ಸಾಂಪಲ್ ಟೆಸ್ಟ್ ಮಾಡಿ, ಸಾಂಪಲ್ ಟೆಸ್ಟ್ ಮಾಡಾದ್ಮೇಲೆ ನಿಮ್ಗೆ ಹಾಲು ಚೆನ್ನಾಗೈತೆ ನಮ್ಗೆ ಬೇಕು ಅಂತ ಹೇಳಿದ್ರೆ, ನೀವು ನಮ್ಗೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದ್ರೆ ನಾವು ನೆಕ್ಸ್ಟ್ ಟೈಮ್ ಬೆಳಗ್ಗೆ 7:30 ಒಳಗೆ ನಿಮಗೆ ಹೋಮ್ ಡೆಲಿವರಿ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಫಾರ್ಮ್ ನಾನು ನೋಡ್ತಿದ್ದೆ, ಫಾರ್ಮು ಚೆನ್ನಾಗಿದೆ. ಹಸುಗಳೆಲ್ಲ ನಾರ್ಮಲ್ ಹಸುಗಳ ಥರನೇ ಇದ್ದಾವೆ. ನಾರ್ಮಲಿ ಹಳ್ಳಿನಲ್ಲಿ ಯಾವ ಥರ ಇರ್ತಾವೆ ಹಸುಗಳು, ಆ ಥರನೇ ಬೆಳೆಸಿದ್ದೀರಾ. ನಾನು ನೋಡ್ತೀನಿ ಸರ್, ಎಲ್ಲ ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ, ಹಸುಗಳು ಎಲ್ಲ ಹೆಲ್ತಿಯಾಗಿದ್ದಾವೆ. ನಾನು ರೆಕಮೆಂಡ್ ಮಾಡ್ತೀನಿ ಸರ್ ನನ್ನ ಕೈಲಾದಷ್ಟು. ಧನ್ಯವಾದ. ಥ್ಯಾಂಕ್ ಯು. ಏನಂದರೆ ನಮ್ಮದು ಇನ್ನೊಂದು ಏನಂದರೆ, ಸೊ ಈಗ ಹಾಲಂದರೆ ನಮಗೆ
ನೀವು ಬೇರೆ ಬೇರೆ ತಳಿಗಳಿದಾವೆ ಈ ತರ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಪಂಜಾಬ್ ಬ್ರೀಡ್ ಅಂತ ಇರ್ತವೆ, ಅಮೆರಿಕನ್ ಬ್ರೀಡ್ ಅಂತ ಇದಾವೆ. ಸೊ ಅದರಲ್ಲೆಲ್ಲ ಹಾಲ್ ಇಳುವರಿ ಜಾಸ್ತಿ ಬರುತ್ತೆ, ಬಟ್ ಫ್ಯಾಟ್ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ನಾವು ಹೋಮ್ ಡೆಲಿವರಿ ಮಾಡಬೇಕು ಅನ್ನೋದಕ್ಕಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಈಗ ಆ ತಳಿಗಳು ನಾವು ಸೆಲೆಕ್ಟ್ ಮಾಡಿಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿರೋ ತಳಿಗಳು ಏನಂದ್ರೆ ನಮ್ಮ ಹಳ್ಳಿನಲ್ಲಿ ಏನು ಒಂದು ಹಸು 4 ಲೀಟರ್ 5 ಲೀಟರ್ ಹಾಲು ಬರುತ್ತೆ. ಸೊ ಏನು 4 ಲೀಟರ್ 5 ಲೀಟರ್ ಹಾಲು ಬರುತ್ತೆ, ಆ ಹಸುಗಳಲ್ಲಿ ಫ್ಯಾಟ್ ಕಂಟೆಂಟ್ ಚೆನ್ನಾಗಿರುತ್ತೆ. ಮತ್ತೆ ಅದು ಫ್ಯಾಟ್ ಕಂಟೆಂಟು ನಮಗೆ ಕ್ಯಾಲ್ಸಿಯಮು ಮತ್ತೆ ಇನ್ನು ಬೇಕಾಗಿದ್ದ ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ನಮಗೆ ಹಾಲು ಕಮ್ಮಿ ಬರೋದ್ರಿಂದ ಥಿಕ್ನೆಸ್ ಚೆನ್ನಾಗಿರುತ್ತೆ. ಸೊ ನಾವು ಆ ಥರ ಒಂದು ಹಾಲು ಒಂದು ಕ್ವಾಲಿಟಿ ಆಗಿರೋ ಹಾಲು ಕೊಡಬೇಕು ಅನ್ನೋದಕ್ಕಾಗಿ ನಾವು ಯಾವುದೂ ಒಂದು ಸ್ಪೆಷಲ್ ಬ್ರೀಡ್ನ ನಾವು ಸೆಲೆಕ್ಟ್ ಮಾಡಿಲ್ಲ. ಸೊ ನಮ್ಮ ಹತ್ರ ಸ್ಪೆಷಲ್ ಬ್ರೀಡ್ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ನಮ್ಮ ಹತ್ರ ಒಂದು ಹಳ್ಳಿ ತಳಿ ಥರನೇ. ಸೊ ಏನಂದ್ರೆ ಇದೆಲ್ಲ ಕ್ರಾಸ್ ಬ್ರೀಡ್ ಅಷ್ಟೇ. ಸೊ ನಮ್ಮ ಹತ್ರ ಬ್ರೀಡ್ ಸೆಲೆಕ್ಟ್ ಮಾಡಿಲ್ಲ ಸರ್. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.